ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗು. ಬೆಳಿಗ್ಗೆ ಎದ್ದು ಫಸ್ಟ್ ಕೆಲಸ ಮಾಡೋದೇ ನಾನು ಫಸ್ಟು ತಿಂಡಿ ಮಾಡಿಟ್ಬಿಡ್ತೀನಿ. ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತೀನಿ. ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕಲ್ವಾ. ತಿಂಡಿ ಆದರೆ ಯಾರ್ಯಾರು ಎಷ್ಟೊತ್ತಿಗೆ ಹೋಗ್ತಾರೋ ಅಷ್ಟೊತ್ತಿಗೆ ಮಾಡಿಟ್ಬಿಟ್ಟಿದ್ರೆ ತಿನ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ತಿಂಡಿಗೆ ಇವತ್ತು ಟೊಮೆಟೊ ಬಾತ್ ಮಾಡಿದ್ದೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಆಚೆ ಎಲ್ಲ ಗುಡಿಸ್ಬಿಡೋಣ, ರಂಗೋಲಿ ಹಾಕೋಣ ಅಂತ ಆಚೆ ಬಂದೆ. ಆವಾಗೆ ಫಸ್ಟೇ ಮಾಡಬೇಕು ಅಂದರೆ ಸ್ವಲ್ಪ ಕತ್ತಲೆ ಇರುತ್ತೆ. ಸೊ ಆಚೆ ಹೋಗೋಕ್ಕೆ ಒಂಥರ ಭಯ ಆಗುತ್ತೆ ಕತ್ತಲೆಯಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಳಕು ಬರಲಿ ಅಂತ ಕಾಯ್ತಾ ಇದ್ದೆ. ಇನ್ನು ಸ್ವಲ್ಪ ಬೆಳಕು ಬಂತು, ಅದಕ್ಕೆ ಆಚೆ ಹೋಗಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೆನ್ನೆ ಹಾಕಿದ ರಂಗೋಲಿ ಎಲ್ಲ ತಕ್ಕೊಂಡು ಸೊ ಇವಾಗ ಗುಡಿಸ್ಕೊಂಡು ಒರೆಸ್ಕೊಂಡು ಇನ್ನು ಮತ್ತೆ ರಂಗೋಲಿ ಹಾಕಬೇಕು. ಮನೆಯಿಂದ ಎದ್ದು ಆಚೆ ಹೋಗೋ ಅಷ್ಟೊತ್ತಿಗೆ ಹೊಸ್ಲಲ್ಲಿ ರಂಗೋಲಿ ಇರಬೇಕು. ಅದಕ್ಕೋಸ್ಕರ ಫಸ್ಟು ರಂಗೋಲಿ ಹಾಕ್ತಾರೆ. ಸೊ ಹಳ್ಳಿ ಕಡೆ ಎಲ್ಲ ಅಂದರೆ ಮೊದಲೇ ಬೆಳಗ್ಗಿನ ಜಾವನೇ ಎದ್ದು ಫಸ್ಟ್ ಕೆಲಸನೇ ಆಚೆ ಗುಡಿಸಿ ಕ್ಲೀನ್ ಮಾಡ್ಕೊತಾರೆ. ಆದರೆ ಬೆಂಗಳೂರಲ್ಲಿ ಹಾಗಾಗಲ್ವಲ್ಲ. ಫಸ್ಟು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ಕೆಲಸಕ್ಕೆ, ಯಾವ ಟೈಮಲ್ಲಿ ಹೋಗ್ತಾರೋ, ಸೊ ಅದಕ್ಕೆ ಫಸ್ಟು ತಿಂಡಿ ಮುಗಿಸ್ಕೊಂಡು ಬಿಡಬೇಕು. ಆಮೇಲೆ ನಮ್ಮ ಕೆಲಸಗಳು ನಾವು ಶುರು ಮಾಡೋದು. ಸೊ ಇವಾಗ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬಂದು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಕಸ ಗುಡಿಸಿ ಒರೆಸ್ಕೊಂಡಿದ್ನಲ್ವಾ, ಹಂಗೆ ರಂಗೋಲಿ ಹಾಕ್ಬಿಡೋಣ ಅಂತ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡೆ ಇವತ್ತು. ಇನ್ನು ರಂಗೋಲಿ ಎಲ್ಲ ಹಾಕ್ಕೊಂಡ್ಮೇಲೆ ಇನ್ನು ಅಡುಗೆ ಎಲ್ಲ ಮಾಡಿಟ್ಟೋಗಿದ್ನಲ್ಲ, ಮತ್ತೆ ಗಲೀಜಾಗಿರುತ್ತೆ ಸ್ಲ್ಯಾಬ್ ಅಂತ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಬಂದು ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ. ಬೆಳಿಗ್ಗೆ ಹಾಗೆ ಸುಮ್ಮನೆ ಒರೆಸ್ಕೊಂಡಿರ್ತೀನಿ. ಯಾಕಂದರೆ ಆಮೇಲೆ ಮತ್ತೆ ಎಲ್ಲ ತಿಂಡಿ ಹಾಕ್ಕೊಳ್ಬೇಕಾದ್ರೆ ಎಲ್ಲ ಮತ್ತೆ ಬೀಳಿಸಿ ಎಲ್ಲ ಗಲೀಜಾಗುತ್ತೆ ಅಂತ. ಇನ್ನು ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮನೆ ಗುಡಿಸಿ ಒರೆಸಿ ಎಲ್ಲ ಆಗಿತ್ತು. ಅದೇನು ವೀಡಿಯೋ ತೊಗೊಳಕ್ಕೆ ಹೋಗಿಲ್ಲ. ಇನ್ನೇನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳೇನು ಬರಲ್ಲ ಸ್ಕೂಲ್ಗೆ, ನಮಗೆ ಮಾತ್ರ ಇರುತ್ತೆ ಟೀಚರ್ಸ್ಗೆ. ಸೊ ಅದಕ್ಕೆ ಇವಾಗ ಬೆಳಗ್ಗೆ ತಿಂಡಿಗೆ ಮಾತ್ರ ತೊಗೊಂಡೋಗ್ತಾ ಇದ್ದೀನಿ. ಲಂಚ್ ಟೈಮ್ ಅಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತೀನಿ. ಆಫ್ ಡೇ ಇರುತ್ತೆ ಇವತ್ತು ಸ್ಕೂಲ್ ಅಷ್ಟೇ. ಇನ್ನು ಇವಾಗ ನಾನು ಕೂಡ ನಾನು ತಿಂಡಿ ಪ್ಯಾಕ್ ಮಾಡಿಕೊಂಡೆ. ಬೆಳಗ್ಗೆ ಟೈಮ್ ಇರಲಿಲ್ಲ ತಿಂಡಿ ತಿನ್ನೋದಕ್ಕೆ. ಸ್ಯಾಟರ್ಡೇ ಸ್ವಲ್ಪ ಲೇಟಾಗೇ ಇದೆ ಸ್ಕೂಲು. ಅದಕ್ಕೆ ಸ್ವಲ್ಪ ಬೇಗ ಎದ್ದು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಇನ್ನು ಇವಾಗ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಸ್ಕೂಲ್ಗೆ ಹೊರಟೆ ನಾನು. ಸ್ಯಾಟರ್ಡೇ ಬಂದು ಸ್ಕೂಲಲ್ಲಿ ನಮ್ಗೆ ಏನೇನು ಕೆಲಸ ಇರುತ್ತೆ ಅದೆಲ್ಲ ಮಾಡ್ಕೋತೀವಿ. ಮಕ್ಕಳಿರೋ ಟೈಮಲ್ಲಿ ಮಾಡ್ಕೊಳಕ್ಕಾಗಲ್ವಲ್ಲ ಕ್ರಾಫ್ಟ್ ಐಟಮ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಸ್ಯಾಟರ್ಡೇಸೇ ನಾವು ಮಾಡ್ಕೊಳೋದು. ಇನ್ನು ಇವಾಗ ನಾನು ಕೂಡ ಸ್ಕೂಲಿಗೆ ಹೊರಟೆ. ಸ್ಕೂಲಿಗೆ ಬಂದಮೇಲೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನು ಕೂಡ ಮಾಡ್ಕೊತಾ ಇದ್ದು. ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಇನ್ನು ನೆಕ್ಸ್ಟ್ ಬರೋದೇ ಆರೆಂಜ್ ಡೇ ನಮ್ಮ ಸ್ಕೂಲಲ್ಲಿ. ಸೊ ಅದಕ್ಕೋಸ್ಕರ ಆರೆಂಜ್ ಡೇಗೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದು. ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀವಿ. ಹೇಗೆ ಬರ್ತಾಯಿದೆ ವಿಡಿಯೋ? ನೈಸಾ? ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಕಮೆಂಟ್ ಮಾಡಿ. ಇನ್ನು ಸ್ಕೂಲೆಲ್ಲ ಮುಗೀತಲ್ವ, ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ನೆನ್ನೆ ಹಾಕಿದ ವಿಡಿಯೋ ಎಲ್ಲ ನೋಡ್ತಾ ಇದ್ರು ಕುತ್ಕೊಂಡು. ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ದು ಸ್ವಲ್ಪ ಹೊತ್ತು. ನೆನ್ನೆ ಹಾಕಿದ ವಿಡಿಯೋ ಇನ್ನೂ ನೋಡಿಲ್ಲ, ಅದಕ್ಕೋಸ್ಕರ ಇವಾಗ ಕುತ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ಮುಗೀತು ಸ್ಕೂಲ್, ಇವಾಗ ಹೊರಡಬೇಕು ಮನೆಗೆ. ನೋಡಿ ಲಕ್ಷ್ಮಿ ಅಂತ. ಸೊ ಇವಾಗ ಹೊರಡಬೇಕು. ಇನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ ಅಂತ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ದು ಅಷ್ಟೇ. ಇನ್ನು ಮಕ್ಕಳೆಲ್ಲ ಇರೋ ಟೈಮಲ್ಲಿ ಈ ಥರ ಫ್ರೀ ಎಲ್ಲ ಇರೋದಿಲ್ಲ. ಸೊ ಸ್ಯಾಟರ್ಡೇಸೇ ಸ್ವಲ್ಪ ಫ್ರೀ ಆಗಿರ್ತೀವಿ ಅಷ್ಟೇ. ಇನ್ನು ಕೆಲಸ ಎಲ್ಲ ಮುಗೀತಲ್ವ, ಇನ್ನೊಂದು 5 ನಿಮಿಷ ಕುತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ದು. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬಂದೆ. ಇವಾಗ ಮನೆಗೆ ಬಂದು ಇನ್ನು ಊಟ ಮಾಡಬೇಕಾಗಿತ್ತು. ಬೆಳಿಗ್ಗೆ ಮಾತ್ರ ತೊಗೊಂಡೋಗಿದ್ನಲ್ವ, ಸೊ ಊಟ ಎಲ್ಲ ಮಾಡಬೇಕು. ಇನ್ನು ನಮ್ಮ ನಾದಿನಿ ಇವಾಗ ನೈಟ್ ಶಿಫ್ಟ್ ಮಾಡಿ ಎದ್ದು ಆಚೆ ಬಂದಳು. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಮಾತಾಡ್ತಾಯಿದ್ರು ಅವಳ ಜೊತೆ. ಇನ್ನು ಬಟ್ಟೆ ಎಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ರು ಬಟ್ಟೆ ಒಗೆಯೋಕ್ಕೆ ಅಂತ. ಮಿಷಿನ್ಗೆ ಹಾಕ್ತೀವಲ್ವ, ಸೊ ಅದಕ್ಕೋಸ್ಕರ ಎಲ್ಲ ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊತಾರೆ. ಇವಾಗೆಲ್ಲ ಅವರೇ ಮಿಷಿನ್ಗೆ ಹಾಕ್ಬಿಡೋದು. ನಾನು ಬಟ್ಟೆ ಕೆಲಸ ಏನೂ ಮಾಡೋಕ್ಕೋಗಲ್ಲ. ಇವಾಗ ಅವರೇ ಮಾಡ್ಕೊತಾರೆ. ನಾನು ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಬಟ್ಟೆ ಒಗ್ದು ಒಣಗಾಕ್ಬಿಟ್ಟಿರ್ತಾರೆ. ಬಟ್ಟೆದೇನು ಟೆನ್ಷನ್ ಇಲ್ಲ ಇವಾಗ ನನಗೆ. ಇನ್ನು ನಾನು ಬೆಳಿಗ್ಗೆ ತಿಂದಿದ್ದಲ್ವಾ, ಸೊ ಬೆಳಿಗ್ಗೆ ಟೊಮೆಟೊ ಬಾತ್ ಇತ್ತು, ಅದನ್ನು ಬಿಸಿ ಮಾಡಿಕೊಂಡು ತಿನ್ನೋಣ ಅಂತ ತಿಂತಾ ಇದ್ದೀನಿ. ಎಲ್ಲರೂ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಇವಾಗ ಎದ್ದು ಊಟ ಮಾಡಿದ್ರಂತೆ. ನಾನು ಬಂದಾಗ ಅವರು ಸ್ವಲ್ಪ ಹೊತ್ತು ಮುಂಚೆ ಊಟ ಮಾಡಿದ್ದೆ ಅಂದರು. ಸೊ ಅದಕ್ಕೋಸ್ಕರ ಇವಾಗ ನಾನು ಮಾತ್ರ ಹಾಕ್ಕೊಂಡು ತಿನ್ನೋಣ ಅಂತ ಹಾಕ್ಕೊಂಡು ತಿಂದೆ. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು,
ಸೊ ಟೊಮೆಟೊ ಬಾತ್ ಮಾಡಿದ್ನಲ್ಲ ಅದ್ರದ್ದು ಕುಕ್ಕರೆಲ್ಲ ಇತ್ತು. ಅದನ್ನು ಫಸ್ಟು ತೊಳ್ಕೊಂಡು ಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಸ್ವಲ್ಪ ಸ್ವಲ್ಪ ಪಾತ್ರೆನೇ ತುಂಬ ಜಾಸ್ತಿಯಾಗಿ ಹೋಗ್ಬಿಡತ್ತೆ. ಸ್ವಲ್ಪ ಇದ್ದಾಗೆ ತೊಳ್ಕೊಂಡು ಬಿಡಬೇಕು. ಅದಕ್ಕೋಸ್ಕರ ಇವಾಗ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಎಲ್ಲಾನು ಪಾತ್ರೆಗಳೆಲ್ಲ ಸಿಂಕಿಗೆ ಹಾಕ್ತಾಯಿದ್ದೆ. ಇನ್ನು ಇವಾಗ ಊಟ ಎಲ್ಲ ಮಾಡಿಕೊಂಡೆ. ಊಟ ಎಲ್ಲ ಮಾಡಾದ್ಮೇಲೆ ಇವಾಗ ಪಾತ್ರೆ ತೊಳೆಯೋಣ ಅಂತ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ. ಬೆಳಿಗ್ಗೆನೇ ಕೆಲಸ ಎಲ್ಲ ಮಾಡೋಗಿದ್ನಲ್ಲ, ಮನೆ ಗುಡಿಸಿ ಒರೆಸೋದೇನೂ ಇಲ್ಲ. ಬೆಳಿಗ್ಗೆನೇ ಮಾಡೋಗ್ಬಿಟ್ಟಿರ್ತೀನಿ. ಇನ್ನು ಬಂದು ಬರೀ ಪಾತ್ರೆ ತೊಳ್ಕೊಳೋದು, ಏನಾದರೂ ಚಿಕ್ಕ ಪುಟ್ಟ ಕೆಲಸ ಇದ್ದರೆ ಅಷ್ಟೇ ಮಾಡ್ಕೊಳೋದು. ಏನಪ್ಪ ಅದು? ಸ್ವಲ್ಪ ನೀರು ಏನದು? ಇನ್ನು ಅಣ್ಣ ತಮ್ಮ ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ರಲ್ವ, ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಇವಾಗ ಟೀ ಮಾಡೋಣ ಅಂತ ಹಾಲಿನ ಕೆನೆ ಎತ್ತಿಟ್ಕೊತಾ ಇದ್ದೀನಿ. ಹಾಲಿನ ಕೆನೆ ಎತ್ತಿಟ್ಕೊಂಡೆ ನಾನು ತುಪ್ಪ ಮಾಡ್ಕೊತೀನಿ. ಸೊ ಅದು ಬಾಕ್ಸ್ ತುಂಬಿದ ಮೇಲೆ ಅದನ್ನು ನಾನು ತುಪ್ಪ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅರ್ಧ ಬಾಕ್ಸ್ ಆಗಿದೆ ಅಷ್ಟೇ. ಇನ್ನೊಂದು ಸ್ವಲ್ಪ ತುಂಬಲಿ ಅಂತ ಕಾಯ್ತಾಯಿದ್ದೀನಿ. ತುಂಬಿದ್ರೆ ತುಪ್ಪ ಮಾಡ್ಕೊಂಡು ಬಿಡ್ತೀನಿ. ಇನ್ನೆಲ್ಲರೂ ಟೀ ಬೇಕು ಅಂದರು. ಸೊ ಅದಕ್ಕೋಸ್ಕರ ಇವಾಗ ಟೀ ಮಾಡ್ತಾಯಿದ್ದೀನಿ. ಇವತ್ತು ಏನು ಅಡುಗೆ ಕೆಲಸ ಇಲ್ಲ ನೈಟ್ಗೆ. ಯಾಕಂದರೆ ಇವತ್ತು ನಮ್ಮ ಆಂಟಿ ಮನೆಯಲ್ಲಿ ಫಂಕ್ಷನ್ ಇದೆ, ಬೇಬಿ ಶವರ್ದು. ಅವರ ಸೊಸೆದು ಬೇಬಿ ಶವರ್ ಇದೆ ಇವತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಬೇಕು. ಸೊ ಇವತ್ತೇನು ನೈಟ್ ಅಡುಗೆ ಇಲ್ಲ. ಬೆಳಿಗ್ಗೆ ಮಾಡಿ ಟೊಮೆಟೊ ಬಾತ್ ಅಷ್ಟೇ ಇವತ್ತು. ಟೀ ಎಲ್ಲ ಮಾಡಾಯಿತು. ಟೀ ಎಲ್ಲ ಹಾಕ್ಕೊಟ್ಟೆ. ಅಷ್ಟೊತ್ತಿಗೆ ಫ್ಲಿಪ್ಕಾರ್ಟಲ್ಲೇನೋ ಆರ್ಡರ್ ಮಾಡಿದ್ಲು ನಮ್ಮ ನಾದಿನಿ. ಸೊ ಅದು ಬಂತು. ಹೋಗಿ ಇವಾಗ ನಮ್ಮ ಇದನ್ನ ಇಸ್ಕೊಂಡು ಬಂದರು. ಯಾಕಣ್ಣ ಇನ್ನೊಂದೇನು ಮಾಡಿದ್ದೆ? ಫ್ಲಿಪ್ಕಾರ್ಟ್ ಶೈನು ಹ್ಞೂ ಅಂತೆ. ಹೋಗಿ ಕೆಳಗಡೆ ಫಸ್ಟು. ಅಲ್ಲ ಇನ್ನೊಂದು ಬಂದೈತೆ, ಅದು ಫ್ಲಿಪ್ಕಾರ್ಟ್ ಸರ್. ಫ್ಲಿಪ್ಕಾರ್ಟ್ ಸರ್. ಫ್ಲಿಪ್ಕಾರ್ಟ್ ಇನ್ನೇನು ಹೆಸರು ಗೊತ್ತಾ? ಓಪನ್ ಮಾಡಿ. ಏನೈತೆ ಅಣ್ಣ? ಓ ಕಾಜಲ್. ಅಷ್ಟೇನಾ? ಅದೆಲ್ಲ ನೋಡೋ ಅಷ್ಟೊತ್ತಿಗೆ ಸ್ವಲ್ಪ ಟೀ ಎಲ್ಲ ತಣ್ಣಗೆ ಆಗೋಗ್ಬಿಟ್ಟಿತ್ತು. ಹಾಗೆ ಕುಡ್ಕೊಂಡೆ. ನಾನೇನು ಅಷ್ಟೊಂದು ಬಿಸಿಯಾಗಿರೋ ಟೀ ಎಲ್ಲ ಕುಡಿಯೋಲ್ಲ. ಸ್ವಲ್ಪ ಬೆಚ್ಚಗಿರೋದಷ್ಟೇ ನಾನು ಕುಡಿಯೋದು. ಸೊ ಟೀ ಎಲ್ಲ ಕುಡ್ಕೊಂಡು ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಎಣ್ಣೆ ಹಚ್ಕೋತಾ ಇದ್ದೀನಿ. ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು ಎಣ್ಣೆ ಹಚ್ಕೊಂಡು. ಸೊ ಕೂದಲೆಲ್ಲ ರಫ್ ಆಗೋಗ್ಬಿಟ್ಟಿತ್ತು ಅಂತ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂದ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ರೆ ಸ್ವಲ್ಪ ಸ್ಮೂತಾಗಿರುತ್ತೆ ಕೂದಲು. ನಂದಂತೂ ಫುಲ್ಲು ರಫ್ ಹೇರ್ಸು. ಸೊ ಎಣ್ಣೆ ಅವಾಗವಾಗ ಹಚ್ಚಬೇಕು. ಆದರೆ ನಾನು ಎಣ್ಣೆನೇ ಹಚ್ಚಲ್ಲ. ಏನೋ ನನಗೆ ಎಣ್ಣೆ ಹಚ್ಚಬೇಕಂದ್ರೇ ನನಗಾಗಲ್ಲ. ಸೊ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಜಾಸ್ತಿ ಎಣ್ಣೆ ಹಚ್ಕೊಳಲ್ಲ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ.
ಸ್ವಲ್ಪ ಸಾಫ್ಟಾಗಿರುತ್ತೆ ಹೇರ್ಸು ಅಂತ ಇವಾಗ ಆಯಿಲ್ ಹಚ್ಕೋತಾ ಇದ್ದೀನಿ. ನಾನು ಯೂಸ್ ಮಾಡೋದು ಕೊಕೊನೆಟ್ ಆಯಿಲ್ ಅಷ್ಟೇ, ಬೇರೆ ಏನು ಯೂಸ್ ಮಾಡಲ್ಲ. ಎಣ್ಣೆ ಎಲ್ಲ ಹಚ್ಕೊಂಡು ಬಂದಾದಮೇಲೆ ಇವಾಗ ಕಿಚನ್ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಬೆಳಿಗ್ಗೆ ಹಾಗೆ ಸುಮ್ಮನೆ ಕ್ಲೀನ್ ಮಾಡ್ಕೊಂಡು ಹೋಗಿರ್ತೀನಿ, ಯಾಕೆಂದರೆ ಟೈಮ್ ಇರಲ್ಲ ಅಂತ. ಇವಾಗ ಬಂದಮೇಲೆ ನಾನು ನೀಟಾಗಿ ಕಿಚನ್ ಕ್ಲೀನ್ ಮಾಡ್ಕೊಳೋದು. ಇನ್ನು ಎಲ್ಲನೂ ಸೋಪ್ ಹಾಕಿ ಉಜ್ಜಿ ಒರೆಸ್ಕೋತೀನಿ. ಬೆಳಗ್ಗೆ ಏನಂದರೆ ಸ್ವಲ್ಪ ಗಡಿ ಬಿಡಿಯಾಗಿರುತ್ತೆ, ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆ ಮಾಡ್ಕೊಳಲ್ಲ ಅಷ್ಟೇ. ಬೆಳಗ್ಗೆ ನೋಡಿರ್ತೀರ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿರ್ತೀನಿ. ಇವಾಗ ಬಂದು ದೀಪ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಒಂದೊಂದು ಸತಿ ನಮ್ಮ ಅತ್ತೆ ಫ್ರೀ ಆಗಿದ್ದಾಗ ಅವರೇ ಮಾಡಿಬಿಡ್ತಾರೆ ನಾನು ಬರೋ ಅಷ್ಟೊತ್ತಿಗೆ. ಅವ್ರಿಗೆ ಟೈಮ್ ಇಲ್ಲ ಅಂದರೆ ಮಾತ್ರನೇ ನಾನು ಮಾಡೋದು. ನೋಡಿ ಕಿಚನ್ನ ಇವಾಗ ನೀಟಾಗಿ ಕ್ಲೀನ್ ಮಾಡಿಟ್ಟಾಯಿತು. ನೈಟ್ ಏನು ಅಡುಗೆ ಮಾಡೋದಿರೋದಿಲ್ವಲ್ಲ, ಸೊ ಹೀಗೆ ಇರುತ್ತೆ ಕಿಚನ್ನು. ಇನ್ನು ಇವಾಗ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕಿದ್ರಲ್ಲ ಆವಾಗಲೇ, ಇವಾಗ ಅದನ್ನು ಬಂದು ಒಣಗಾಕ್ತಾಯಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಕೈಯಲ್ಲಿ ಒಗೆಯೋ ಬಟ್ಟೆ ಎಲ್ಲ ಇತ್ತು, ಸೊ ಅದನ್ನೆಲ್ಲ ಒಗ್ದಾಕಿದ್ದೆ. ಇನ್ನು ಇವಾಗ ಬಂದು ಮಿಷಿನ್ಗೆ ಹಾಕಿದ್ದೆ. ಇವೆಲ್ಲ ಮಿಷಿನ್ಗೆ ಹಾಕೋದು. ಯಾವ್ದ್ಯಾವ್ದು ಕೈಯಲ್ಲಿ ಒಗಿಬೇಕು ಅದನ್ನು ಮಾತ್ರನೇ ಕೈಯಲ್ಲಿ ಒಗೆಯೋದಷ್ಟೇ. ಈ ಹೊಸ ಬಟ್ಟೆಗಳು, ಕಲರ್ ಹೋಗೋ ಬಟ್ಟೆಗಳು ಅದನ್ನು ಮಾತ್ರ ಕೈಯಲ್ಲಿ ಹೊಕ್ಕೋತೀನಿ. ಮಿಕ್ಕಿದ್ದೆಲ್ಲ ಮಿಷಿನಲ್ಲಿ ಹಾಕ್ಕೊಂಡು ಬಿಡ್ತೀನಿ. ಇನ್ನು ಬಟ್ಟೆ ಎಲ್ಲ ಒಣಗಾಕಾಯಿತು. ನೋಡಿ ಮತ್ತೆ ನೇಲ್ ಪಾಲಿಶ್ ಹಾಕ್ಕೊತಾ ಇದ್ದಾರೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ನೇಲ್ ಪಾಲಿಶ್ ಹಾಕ್ಕೋತಾ ಇದ್ದಾರೆ ನೋಡಿ. ಇನ್ನು ನಾವು ಸ್ನಾನಕ್ಕೆ ಹೋಗಬೇಕು, ಸೊ ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟ್ ಅವ್ರು ಮಾಡ್ಕೊಂಡು ಬಂದರೆ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ಇವಾಗ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಫಸ್ಟು ನಮ್ಮ ಅತ್ತೆ ಫ್ರೆಶ್ ಅಪ್ ಆಗಿ ಬಂದರು. ಆಮೇಲೆ ನೆಕ್ಸ್ಟು ನಾನು ಹೋದೆ, ಯಾಕಂದರೆ ಪೂಜೆ ಮಾಡಿಬಿಟ್ಟು ಹೊರಡಬೇಕಲ್ವ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಇವತ್ತು. ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ಫಸ್ಟು ರೆಡಿ ಆಗಿಬಿಡೋಣ, ಆಮೇಲೆ ದೇವ್ರ ಮನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿಟ್ಟು ಬಂದು ರೆಡಿಯಾಗಿ ಬಂದೆ ನಾನು. ಹೇರ್ ಡ್ರೈ ಮಾಡ್ಕೊಂಡು ಬಿಡೋಣ ಫಸ್ಟು ಅಂತ ಇವಾಗ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಬಿಡಪ್ಪ ನಮ್ಮನ್ನ ರೆಡಿಯಾಗಾಯ್ತು ನಾವು. ಬರ್ರಿ ಆಯ್ತು, ಅವನಿಗೆ ಅರ್ಜೆಂಟ್ ಐತೇನ ಕಣೆ. ಪೂಜೆ ಮಾಡು. ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ನಮ್ಮ ಯಜಮಾನ್ರು ಎಲ್ಲೋ ಕೆಲಸ ಬಂತು, ನಾನು ಆಚೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ಹಾಗೆ ನಮ್ಮನ್ನ ಬಿಟ್ಟು ಹೋಗ್ಬಿಡಿ ಅಂತ ಹೇಳಿ ಅವ್ರಿಗೆ ಪೂಜೆ ಮಾಡೋಕ್ಕೆ ಹೇಳಿದೆ ಇವತ್ತು. ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ, ಏನು ಬರೀ ಕಡ್ಡಿ ಹಚ್ಬಿಟ್ಟು ದೀಪ ಆರತಿ ಮಾಡಬೇಕಾಗಿತ್ತು ಅಷ್ಟೇ. ಸೊ ಅದಕ್ಕೆ ಅವ್ರಿಗೆ ಮಾಡೋಕ್ಕೆ ಹೇಳಿದೆ. ಇವತ್ತು ಅವರೇ ಪೂಜೆ ಮಾಡಿಕೊಂಡ್ರು. ಇನ್ನು ಅವ್ರು ರೆಡಿಯಾಗಿ ಹಾಗೆ ಅವ್ರ ಜೊತೆ ಹೊರಟು ನಮ್ಮನ್ನ ಬಿಟ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋದರು. ಆಮೇಲೆ ಬಂದರು. ಇವಾಗ ನಮ್ಮ ನಾದಿನಿ, ನನ್ನ ಮೈದನ ಯಾರೂ ಬಂದಿರಲಿಲ್ಲ, ಯಾಕಂದರೆ ನಮ್ಮ ನಾದಿನಿಗೆ ಇವತ್ತು ನೈಟ್ ಶಿಫ್ಟ್ ಇತ್ತು. ಫಂಕ್ಷನ್ ನೈಟ್ ಆಗಿರೋದ್ರಿಂದ ಅವಳು ಬರೋಕ್ಕಾಗಿಲ್ಲ. ಸೊ ಅವಳೊಬ್ಬಳೇ ಇರ್ತಾಳೆ ಅಂತ ನನ್ನ ಮೈದನೂ ಮನೇಲೇ ಉಳ್ಕೊಂಡ್ರು. ಇನ್ನು ನಮ್ಮ ನಾದಿನಿ 12 ಗಂಟೆಗೇ ಚಿಕನ್ ಅಂದರೆ ಬಿರಿಯಾನಿ ಮಾಡಿದ್ರಲ್ವ, ಸೊ ಬಿರಿಯಾನಿ ತಿನ್ನೋದು. ನಾನು ಸಂಜೆ ಆದಮೇಲೆ ತಿನ್ಕೋತೀನಿ ಸ್ಯಾಟರ್ಡೇಸು. ಸೊ ಅದಕ್ಕೆ ನಾನು ನಮ್ಮ ಅತ್ತೆ ಇಬ್ಬರೇ ಹೊರಟು ರೆಡಿಯಾಗಿ. ಕಣ್ಣು ಮುಚ್ಕೊಂಡಿ ಅಲ್ಲ. ಶನಿವಾರ ಮಾಡ್ರಿ, ನೀವೇ ಮಾಡಿಸ್ತೀನಿ. ಅಲ್ಲಿ ಇಟ್ಟಿದ್ದೀನಲ್ಲಪ್ಪು, ಒಂದು
ನಮ್ಮ ನಾದಿನಿ ಎಲ್ಲ ಅವ್ರು ಪೂಜೆ ಮಾಡ್ತಿರೋದಕ್ಕೆ ಪೂಜೆ ಮಾಡೋಕ್ಕೆ ಬರಲ್ಲ ಅಂತ ರೇಗಿಸ್ತಾ ಇದ್ರು. ಸೊ ಇವಾಗ ರೆಡಿ ಆಗ್ತಾ ಮುಗೀತು ರೆಡಿಯಾಗಿ, ಇನ್ನೇನು ಅವ್ರ ಜೊತೆ ಹೊರಡ್ಬೇಕಷ್ಟೇ. ಸೊ ಇಯರಿಂಗ್ಸ್ ಹಾಕ್ಕೊಂಡೆ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಈ ಥರ ರೆಡಿಯಾಗಿದ್ದೀವಿ. ಏನೂ ಇಲ್ಲ, ಸಿಂಪಲಾಗಿ ರೆಡಿಯಾಗಿದ್ದೀವಿ. ಯಾಕಂದರೆ ಸಿಂಪಲಾಗಿ ಫಂಕ್ಷನ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಸಿಂಪಲಾಗಿ ರೆಡಿ ಆದೋ ನಾನು ನಮ್ಮತ್ತೆ. ಬಾಯ್. ಇನ್ನು ಇವಾಗ ಹೊರಟು ಸಂಜೆ ಆಗಿತ್ತು, 7 ಆಗಿತ್ತು. 8 ಫಂಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಹೊರಟು. ಸೊ ಫಂಕ್ಷನ್ ಇದ್ದಾಗೆ ಹೋಗಬೇಕಲ್ವಾ, ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ ನಾವು ಇಬ್ಬರೇ. ಇನ್ನು ನಾವು ಕೂಡ ಬಂದು ನೋಡಿ ಕೆಳಗಡೆ ಕೂತಿದ್ದಾರಲ್ಲ, ಅವ್ರದ್ದೇ ಇವತ್ತು ಬೇಬಿ ಶವರು. ಮೇಲ್ಗಡೆ ಇರೋರು ನಮ್ಮ ಯಜಮಾನ್ರವರ ತಂಗಿ ಆಗಬೇಕು, ಚಿಕ್ಕಮ್ಮನ ಮಗಳು. ಇಲ್ಲಿ ಕೂತಿದ್ದಾರಲ್ಲ ಪಿಂಕ್ ಕಲರ್ ಸ್ಯಾರಿ, ಅವರು ನಮ್ಮ ಅತ್ತೆಯವರ ತಂಗಿ. ಸೊ ಇವತ್ತು ಅವ್ರದ್ದೇ ಫಂಕ್ಷನ್ ಇರೋದ್ರಿಂದ ಹೋಗಿದ್ದು. ಇನ್ನು ಎಲ್ಲ ರೆಡಿ ಆದಮೇಲೆ ಹೂವು ಮುಡಿಸ್ಬೇಕಾಗಿತ್ತು. ಇವಾಗ ನಾನು ಮತ್ತು ಅವರು ಸೇರ್ಕೊಂಡು ಹೂವು ಮುಡಿಸ್ತಾ ಇದ್ದೀವಿ. ಇವಾಗ ಹೂವೆಲ್ಲ ಮುಡ್ಸಾಯಿತು. ಸೊ ಇನ್ನು ಸ್ವಲ್ಪ ರೆಡಿ ಆಗಬೇಕಿತ್ತು ಅಂತ ಬಂದು ರೆಡಿ ಆಗ್ತಾಯಿದ್ರು. ಇನ್ನು ಹಾಗೆ ನಾನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಇವಾಗ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಕೂತಿದ್ದಾರಲ್ಲ ಹುಡುಗ ಬಂದುಬಿಟ್ಟು ನಮ್ಮ ಯಜಮಾನ್ರವರ ತಮ್ಮ, ಅಂದರೆ ನಮ್ಮ ಅತ್ತೆಯವರ ತಂಗಿಯವರ ಮಗ. ಸೊ ಅವ್ರದ್ದೇ ಸೊಸೆದೇ ಶ್ರೀಮಂತ ಇದ್ದಿದ್ದಲ್ವ, ಸೊ ಅದಕ್ಕೆ ಅವ್ರ ಕಡೆ ಈ ಥರ ಶ್ರೀಮಂತ ಮಾಡ್ತಾರೆ. ಇನ್ನೆಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಬಾಳೆಹಣ್ಣು ಲೇಡ್ಕೆ ಎಲ್ಲ ಕೊಟ್ಟಿದ್ದರು. ಇನ್ನು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇವಾಗ ಫೈನಲಾಗಿ ಊಟ ಮಾಡ್ತಾಯಿದ್ದೀವಿ. ಸೊ ಬಿರಿಯಾನಿ, ಕಬಾಬು ಮತ್ತು ಅಕ್ಕಿ ಪಾಯಸ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ರೀಚ್ ಆದೋ. ಬಿರಿಯಾನಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನನ್ನ ಮೈದನ, ನನ್ನ ನಾದಿನಿ, ನಮ್ಮ ಯಜಮಾನ್ರು ಯಾರೂ ಬಂದಿರಲಿಲ್ಲ ತಿನ್ನೋಕ್ಕೆ. ಸೊ ಅದಕ್ಕೋಸ್ಕರ ಕೊಟ್ಟು ಕಳಿಸಿದ್ದಾರೆ. ಇವಾಗ ಅವ್ರಿಗೆಲ್ಲರಿಗೂ ಹಾಕ್ಕೊಡ್ಬೇಕು. ಇವಾಗ ಡ್ರೆಸ್ ಚೇಂಜ್ ಮಾಡಿ ಇವಾಗ ಎಲ್ಲರಿಗೂ ಊಟ ಹಾಕ್ಕೊಟ್ಟು ಡ್ರೆಸ್ ಚೇಂಜ್ ನಾನು ನನ್ನ ಕಡೆ. ಸೊ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.